ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದೆ. ಯಾಕೆ? ಇಂಟ್ರೆಸ್ಟ್ ಹೋಯ್ತಾ? ನೋವೇ. ವಾಕಿಂಗ್ ಆಗಿರ್ಬೋದು, ಜಾಗಿಂಗ್, ವರ್ಕೌಟ್ ಏನೇ ಆಗಲಿ ಶಿಫ್ಟ್ ಮಾಡಿ ಅದೇ ಕುಕ್ಕರಲ್ಲಿ ಸಾಂಬಾರ್ ಮಾಡ್ತೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಲಾವಣ್ಯ ಭಂಡಾರಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಓ ಮೈ ಗಾಡ್, ಇಷ್ಟು ಜೋಶಲ್ಲಿ ನಾನು ಲಾಗ್ ಸ್ಟಾರ್ಟ್ ಮಾಡಿ, ವಿಡಿಯೋ ಸ್ಟಾರ್ಟ್ ಮಾಡಿ ತುಂಬಾ ದಿನನೇ ಆಗೋಗ್ಬಿಟ್ಟಿತ್ತು. ನೀವೇ ನೋಡಿರ್ಬೋದು ಪ್ರೀವಿಯಸ್ ವಿಡಿಯೋಸ್. ಜಸ್ಟ್ ಒಂದು ಸ್ಪೆಷಲ್ ಡೇಸ್ ಇದ್ದಾಗ ಮಾತ್ರ ನಾನು ವಿಡಿಯೋ ಮಾಡ್ತಾ ಇದ್ದೆ, ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ರ್ಯಾಂಡಮ್ ವಿಡಿಯೋ ಆಗಿರ್ಬೋದು, ಮನೇಲಿ ಏನಾದ್ರು ಕುಕಿಂಗ್ ಮಾಡಿದಾಗ ವಿಡಿಯೋ ಆಗಿರ್ಬೋದು, ನಾನು ಏನು ಮಾಡ್ತಾನೆ ಇರ್ಲಿಲ್ಲ. ಜಸ್ಟ್ ಸುಮ್ಮನೆ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದೆ. ಯಾಕೆ? ಇಂಟ್ರೆಸ್ಟ್ ಹೋಯ್ತಾ? ನೋವೇ. ಇಂಟ್ರೆಸ್ಟ್ ಅಂತ ಹೋಗಿಲ್ಲ, ಫೋಕಸ್ ಕಳ್ಕೊಂಡಿದ್ದೆ. ಯಾಕೆ ಅಂತಂದ್ರೆ ಲೈಫ್ ಅಲ್ಲಿ ಸಡನ್ ಆಗಿ ಬ್ಯಾಕ್ ಟು ಬ್ಯಾಕ್ ಆಡ್ ಸಿಚುವೇಶನ್, ಪ್ರಾಬ್ಲಮ್ಸ್ ಬ್ಯಾಕ್ ಟು ಬ್ಯಾಕ್ ಬಂದಾಗ ನನ್ಗೆ ಅದನ್ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಏನು ಅಂತ ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅದ್ರ ಕಡೆ ಫೋಕಸ್ ಇತ್ತು. ಸ್ವಲ್ಪ ಮೈಂಡ್ ಬ್ಲಾಂಕ್ ಆಗೋಗ್ಬಿಟ್ಟಿತ್ತು. ಆಗ ಏನು ಇವಾಗ ಸಾಲ್ವ್ ಆಗೋಯ್ತು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಕೋಬೇಡಿ. ನೋವೇ. ಅದು ಸಿಚುವೇಶನ್ ಆಗಿರ್ಬೋದು, ಪ್ರಾಬ್ಲಮ್ಸ್ ಆಗಿರ್ಬೋದು, ಅದು ಹಾಗೇನೆ ಇದೆ. ಬಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದೇ ಲೈಫ್. ನಾವು ಒಂದು ಪ್ರಾಬ್ಲಮ್ ಬಂತು ಅಂತ ಒಂದ್ರ ಕಡೆ ಫೋಕಸ್ ಮಾಡಿದೀವಿ, ಅದನ್ನ ಅಚೀವ್ ಮಾಡ್ಬೇಕು ಏನೋ ಅನ್ಕೊಂಡಿರ್ತೀವಿ. ಬಟ್ ಒಂದ್ ಕಡೆ ಪ್ರಾಬ್ಲಮ್ ಬಂತು, ಸಿಚುವೇಶನ್ ಹಾರ್ಡ್ ಆಯ್ತು ಅಂದ ತಕ್ಷಣನೇ ನಾವು ಅನ್ಕೊಂಡಿರೋ ಗುರಿ ಏನಿರುತ್ತೋ ಅದ್ರ ಕಡೆ ಫೋಕಸ್ ಬಿಟ್ಬಿಟ್ಟು ಈ ಕಡೆ ಇದ್ ಮಾಡಿದ್ರೆ ನಾವ್ ಎರಡನ್ನೂ ಗೆಲ್ಲಕ್ಕಾಗಲ್ಲ. ಎರಡನ್ನೂ ಗೆಲ್ಬೇಕಂದ್ರೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕು. ಅದನ್ನ ನಾನು ತುಂಬಾ ಯೋಚನೆ ಮಾಡಿ ಒಂದು ಕಲ್ತಿದ್ದೀನಿ. ಲೈಫಲ್ಲಿ ತುಂಬಾ ಲೆಸನ್ಸ್ ಕಲಿತಾ ಇದ್ದೀನಿ. ಯಾ ಫೈನ್. ಆದ್ರೂ ಲೈಫ್ ಅಂದ್ರೆ ಪ್ರಾಬ್ಲಮ್ಸ್. ಎಲ್ಲಾರ ಲೈಫಲ್ಲೂ ಯಾರೂ ಅಷ್ಟೇ ಖುಷಿಯಾಗಿರಕ್ಕಾಗಲ್ಲ. ಎಲ್ಲಾರ್ಗು ಲೈಫಲ್ಲಿ ಪ್ರಾಬ್ಲಮ್ಸ್ ಇದ್ದಿದೆ. ಪ್ರಾಬ್ಲಮ್ಸ್ ಒಬ್ರೊಬ್ರಿಗೆ ಪ್ರಾಬ್ಲಮ್ಸ್ ಇರುತ್ತೆ, ಒಬ್ರೊಬ್ರಿಗೆ ಸಡನ್ ಆಗಿ ಆಡ್ ಸಿಚುವೇಶನ್ ಬರುತ್ತೆ, ಏನು ಮಾಡಕ್ಕಾಗಲ್ಲ. ನನ್ನ ಲೈಫಲ್ಲಿ ಹೇಗೆ ಅಂದ್ರೆ ಆಡ್ ಸಿಚುವೇಶನ್ ಬಂತು, ಪ್ರಾಬ್ಲಮ್ಸ್ ಬಂತು, ಬ್ಯಾಕ್ ಟು ಬ್ಯಾಕ್ ಬಂದಾಗ ಸ್ವಲ್ಪ ನನ್ಗೆ ಅದು ತಗೊಳಕ್ ಆಗ್ಲಿಲ್ಲ. ಮೈಂಡ್ ತುಂಬಾ ಅಂದ್ರೆ ತುಂಬಾ ಬ್ಲಾಂಕ್ ಆಗೋಗ್ಬಿಟ್ಟಿತ್ತು. ನಾನ್ ನಿಜವಾಗ್ಲೂ ಹ್ಯಾಪಿನೆಸ್ ಮರ್ತೋಗ್ಬಿಟ್ಟಿತ್ತು, ಆ ತರ ಆಗೋಗ್ಬಿಟ್ಟಿತ್ತು. ಇಟ್ಸ್ ಓಕೆ, ಫೈನ್. ಇದು ಯಾ ನಂದು ನನಗೆ ನನ್ನ ಲೈಫಲ್ಲೇ ಅದು ನನಗೆ ಅನ್ಸಿದ್ದು ಅದು ಆಡ್ ಡೇ. ಬೇರೆಯವ್ರಿಗೆ ಅದನ್ನ ಹೇಳ್ಕೊಂಡಾಗೆ ಇಷ್ಟೇನಾ ಅಂತ ಅನ್ಕೋಬಹುದು. ಬಟ್ ನನ್ಗದು ಒಂದ್ ಸ್ವಲ್ಪ ಸಿಚುವೇಶನ್ ಆಡ್ ಅನ್ನಿಸ್ತು. ಓಕೆ ಫೈನ್. ನಾನು ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ಬೇಕು, ಅದನ್ನ ಕಲಿಬೇಕು. ಅದೇ ಲೈಫ್. ಇದು ಅದೇನು ಅಂತಾರಲ್ಲ, ಲೈಫಲ್ಲಿ ಕಷ್ಟ ಬಂದಾಗ ಕುಗ್ಗೋದು, ಏನೋ ಖುಷಿ ಇದ್ದಾಗ ಹಿಗ್ಗೋದು, ಅದು ಮಾಡಬಾರ್ದು. ಕಷ್ಟ ಬಂದಾಗ ಆಗ್ಲಿ, ಖುಷಿಯಾಗಿ ಬಂದಾಗ್ಲಿ, ಎರಡು ಕೂಡ ಎಲ್ಲ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಬೇಕು. ಕಷ್ಟ ಬಂದಾಗ ಸೈಲೆಂಟ್ ಆಗಿ ಕುತ್ಕೊಂಡ್ರೆ ನಾವ್ ಏನು ಮಾಡಕ್ಕಾಗಲ್ಲ, ಸಾಲ್ವ್ ಮಾಡ್ಕೊಳಕ್ಕೂ ಆಗಲ್ಲ, ಅದರಿಂದ ಕಮ್ ಬ್ಯಾಕ್ ಬರಕ್ಕೂ ಆಗೋದಿಲ್ಲ. ಎಸ್, ನಾನು ಅದನ್ನ ಕಲ್ತು ಇವಾಗ ನಾನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕು. ಇವಾಗ ಅದು ಪ್ರಾಬ್ಲಮ್ಸ್ ಬಂತು ಅಂತ ನಾನು ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ನಾನು ಹೆಲ್ತ್ ಹಾಳು ಮಾಡ್ಕೊಂತೀನಿ. ಎಸ್, ಹೆಲ್ತ್ ಹಾಳಾಗುತ್ತೆ, ಮತ್ತೆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಯಾರೇ ಲೈಫಲ್ಲೇ ಆಗಲಿ, ಏನೇ ಸಿಚುವೇಶನ್ ಇರ್ಲಿ, ಏನೇ ಪ್ರಾಬ್ಲಮ್ಸ್ ಇರ್ಲಿ, ಓಕೆ ಫೈನ್, ಬಂತು, ನಾನು ಅದನ್ನ ಸಾಲ್ವ್ ಮಾಡ್ತೀನಿ ಅಂತ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಆದ್ರಿಂದ ಡೈಲಿ ಇರೋ ಲೈಫ್ನ ಹಾಳು ಮಾಡ್ಕೋಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಇದ್ದಿದ್ದು ಸಿಚುವೇಶನ್ ಇಲ್ಲಿ ನಾನು ಎಷ್ಟು 1 month ಇಂದ ಎಷ್ಟು ಹ್ಯಾಪಿ ಮೂಮೆಂಟ್ಸ್ ಅವೆಲ್ಲ ನಾನು ಮಿಸ್ ಮಾಡ್ಕೊಂಡೆ. ನಾನು ತುಂಬಾನೇ ಮಿಸ್ ಮಾಡ್ಕೊಂಡೆ. ಜೊತೆಲಿ ಇದ್ದವ್ರ ಜೊತೆ ಸರಿಯಾಗಿ ಮಾತಾಡಕ್ ಆಗ್ತಿರ್ಲಿಲ್ಲ. ನನ್ ಬ್ಲಾಂಕ್ ಆಗಿ ನಾನಾಯ್ತು, ನನ್ ಕೆಲ್ಸ ಆಯ್ತು, ಸುಮ್ನೆ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದೆ. ಅಷ್ಟೂನು ಮೈಂಡ್ ತುಂಬಾ ಬೇಜಾರಾಗೋಗ್ಬಿಟ್ಟಿತ್ತು. ಇವಾಗ ನೀವೇ ನೋಡ್ತಾ ಇರ್ಬೋದು, ಎಷ್ಟೋ ಜನ ಲೈಫಲ್ಲಿ ಇವತ್ತಿದ್ದವರು ನಾಳೆ ಇರಲ್ಲ. ಎಷ್ಟು ಬ್ಯಾಕ್ ಟು ಬ್ಯಾಕ್ ನಾವು ಬ್ಯಾಡ್ ನ್ಯೂಸ್ ಗಳು ಕೇಳ್ತಾ ಇದ್ದೀವಿ ಅಲ್ವಾ. ಸೊ ಅರ್ಥ ಆಗಿದ್ದು ಒಂದೇ, ಲೈಫಲ್ಲಿ ಖುಷಿಯಾಗಿರ್ಬೇಕು ಅಷ್ಟೇನೆ. ಏನೇ ಪ್ರಾಬ್ಲಮ್ಸ್ ಬಂದು ಖುಷಿಯಿಂದ ಸಾಲ್ವ್ ಮಾಡ್ಕೋಬೇಕು ಅಂತ. ಎಸ್, ಇವಾಗ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್. ಐ ಆಮ್ ಬ್ಯಾಕ್ ಅಗೇನ್. ಎಸ್, ಇವತ್ತು ನನಗೆ ವರ್ಕ್ ಫ್ರಮ್ ಹೋಮ್ ಇತ್ತು ಅಂತ ಖುಷಿ ಪಡ್ಬೇಕಾ? ಆಫೀಸಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ದುಃಖ ಪಡ್ಬೇಕಾ? ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಯೂಶಲಿ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಅಂದ್ರೆ ಖುಷಿ ಆಗುತ್ತೆ. ಇವನ್ ನನ್ಗೂ ವರ್ಕ್ ಫ್ರಮ್ ಹೋಮ್ ಇರ್ಲಿ, ಆಫೀಸ್ ಇರ್ಲಿ, ನನ್ಗೆ ಎರಡೂ ಖುಷಿನೇ. ಅದ್ರಲ್ಲೂ ನಾನು ಇದ್ದಿದ್ದ ಸಿಚುವೇಶನ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಕೊಟ್ಟಿರೋದ್ರಿಂದ ತುಂಬಾನೇ ಖುಷಿ ಆಗೋಗ್ಬಿಟ್ಟಿತ್ತು. ಬಟ್ ಇವತ್ತೇ ನನ್ಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿರೋದ್ರಿಂದ ತುಂಬಾನೇ ದುಃಖನೂ ಕೂಡ ಆಯ್ತು. ಯಾಕೆ ಗೊತ್ತಾ?
ಹೇಳ್ತೀನಿ ಬನ್ನಿ. ನಮ್ಮ ಮನೆ ಹತ್ರ ಇವಾಗ ಸೌಂಡ್ ಕೇಳಿಸ್ತಾ ಇದೆಯಾ? ಐ ಡೋಂಟ್ ನೋ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ನೀವು ನೋಡಿರ್ಬೋದು. ಬನ್ನಿ ಒಳಗೋಗ್ಬಿಡೋಣ. ಸೊ ಮಾರ್ನಿಂಗ್ ಟಿಫನ್ ತಿಂದಾಗಿಂದ ಫ್ರಮ್ 9:30 ಅದು ಬೋರ್ವೆಲ್ ಸ್ಟಾರ್ಟ್ ಮಾಡಿದ್ದಾರೆ. ಸೌಂಡು ಸಿಕ್ಕಾಪಟ್ಟೆ ಸೌಂಡು, ನನ್ಗಂತೂ ಫುಲ್ ತಲೆನೋವು ಬಂದ್ಬಿಡ್ತು. ಹಾಗೇನೆ ನೇಬರ್ ಪಕ್ಕದಲ್ಲಿ ಈ ಸೈಡು ಬೋರ್ವೆಲ್ ಸೌಂಡು, ಈ ಸೈಡು ಪಕ್ಕದ ಮನೆಯವರು ಗೋಡೆಗೆ ಡ್ರಿಲ್ ಮಾಡ್ತಾ ಇದ್ರು, ಆ ಸೌಂಡು ಫುಲ್ ಬ್ಯಾಕ್ ಟು ಬ್ಯಾಕ್ ಸೌಂಡು. ನನ್ಗಂತೂ ವರ್ಕ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಫುಲ್ ಹೆಡ್ಡೇಕೆ ಬಂದ್ಬಿಟ್ಟು ಯಾಕಾದ್ರೂ ಇವತ್ತು ವರ್ಕ್ ಫ್ರಮ್ ಹೋಮ್ ಕೊಟ್ರು ಅನ್ನೋ ಸಿಚುಯೇಷನ್ ಬಂದ್ಬಿಟ್ಟೆ. ಅಷ್ಟು ಬೇಜಾರಾಗೋಗ್ಬಿಡ್ತು ನನ್ಗೆ. ಇವಾಗ ನನ್ನ ತಲೆ ನಾವು ಫ್ರೀ ಆಗ್ಬೇಕು ಅಂತಂದ್ರೆ ಕಾಫಿ ಕುಡಿಬೇಕು. ಬಟ್ ನಾನು ಆಲ್ರೆಡಿ ಮಧ್ಯಾಹ್ನ ಕಾಫಿ ಮಾಡ್ಕೊಂಡು ಕುಡಿದೆ. ಸೊ ನಾನು 1 ಟೈಮ್ ಕಾಫಿ ಕುಡಿದಾದ್ಮೇಲೆ ಮತ್ತೆ ನಾನು ಕುಡಿಯಕ್ ಹೋಗೋದಿಲ್ಲ. ಸೊ ಇವಾಗ ಸ್ವಲ್ಪ ನನ್ಗೆ ವೆಸಲ್ಸ್ ನೋಡಿರ್ಬೋದು ಎಷ್ಟಿದೆ ನೋಡಿ ವೆಸಲ್ಸ್. ಅದನ್ನ ಒಂದ್ ಸ್ವಲ್ಪ ವೆಸಲ್ಸ್ ವಾಶ್ ಮಾಡಿ ಮೈಂಡ್ ಫ್ರೆಶ್ಗೆ ನಾನು ವಾಕಿಂಗ್ ಹೋಗ್ಬಿಡ್ತಾ ಇದ್ದೀನಿ. ವಾಕಿಂಗ್ ಹೋಗುದಾಗ ರೆಡಿ ಆಗ್ತೀನಲ್ಲ, ಅವಾಗ ನಾನು ಬರ್ತೀನಿ. ಒಂದು ಸ್ವಲ್ಪ ಕ್ಲೀನಿಂಗ್ ಇದೆ, ಇದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ರೆಡಿ ಆಗ್ಬಿಟ್ಟು ಸಿಗ್ತೀನಿ. ಓಕೆನಾ ಗೈಸ್? ಇನ್ನೊಂದು ಏನ್ ಗೊತ್ತಾ, ನಂದು ಸೆಲ್ಫಿ ಸ್ಟಿಕ್ ಯೂಸ್ ಮಾಡ್ತಾ ಇದ್ದೆ ವಿಡಿಯೋ ಮಾಡೋದಕ್ಕೆ ಎಲ್ಲ. ಏನಾಯ್ತು ಅಂತಂದ್ರೆ ಮೊಬೈಲ್ ಹೋಲ್ಡರು ಬ್ರೇಕ್ ಆಗೋಗ್ಬಿಟ್ಟಿದೆ ನೋಡಿ. ಸೊ ಆದ್ರಿಂದ ನನ್ಗೆ ಈ ಸ್ಟಿಕ್ ಯೂಸ್ ಮಾಡ್ಕೊಂಡು ನಾನು ವಿಡಿಯೋ ಮಾಡಕ್ ಆಗ್ತಾ ಇಲ್ಲ, ಏನಿಲ್ಲ. ಎಲ್ಲಂದ್ರಲ್ಲಿ ಮೊಬೈಲ್ ಇಟ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನನ್ಗೆ ಬೇರೆ ತರ ವಿಡಿಯೋದಲ್ಲಿ ವಿಡಿಯೋ ಮಾಡೋದಕ್ಕೆ, ಅದು ಕ್ಯಾಪ್ಚರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದೊಂದೊಂದ್ ಸ್ವಲ್ಪ ಕಷ್ಟ ಆಗಿದೆ. ಸುಮಾರು ರೀಲ್ಸ್ಗಳಿಗೆ ಸುಮಾರು ಕಂಟೆಂಟ್ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಯಾವುದನ್ನು ಶೂಟ್ ಮಾಡಕ್ ಆಗ್ತಾ ಇಲ್ಲ. ಬಿಕಾಸ್ ಇದರಿಂದ ಯಾರಾದ್ರೂ ಒಬ್ರು ವಿಡಿಯೋ ಮಾಡೋದಕ್ಕೆ ಇರ್ಬೇಕು, ಅವ್ರು ಯಾರು ಇಲ್ಲ ಅಂದ್ರೆ ಈ ತರ ಸ್ಟಿಕ್ ಯೂಸ್ ಮಾಡ್ಲೇಬೇಕಾಗುತ್ತೆ. ಅದ್ ನೋಡಿದ್ರೆ ಈ ತರ ಬ್ರೇಕ್ ಆಗೋಗ್ಬಿಟ್ಟಿದೆ. ಅಂಡ್ ನಾನು ಶಾಪಲ್ಲಿ ಕೇಳ್ದೆ, ಇದನ್ನ SP ರೋಡಲ್ಲಿ ಸರಿ ಮಾಡ್ಕೊಡ್ಬೋದು, ಅಲ್ಲೊಂದ್ ಸ್ವಲ್ಪ ವಿಚಾರಿಸಿ ಅಂತ ಹೇಳಿದ್ದಾರೆ. ನೋಡೋಣ, SP ರೋಡ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಸೋಣ. ಅವ್ರೇನೋ ಸರಿ ಮಾಡಿಸ್ಕೊಟ್ರೆ ಓಕೆ ಫೈನ್. ಐ ಹೋಪ್. ನನ್ಗೆ ಯಾಕೋ ಇದೆಲ್ಲ ಸರಿ ಮಾಡಕ್ ಇರ್ತಾರೆ ಅಂತ ನಂಗೆ ಗೊತ್ತಿಲ್ಲ, ಡೌಟ್ ಇದೆ. ನೋಡೋಣ, ಒಂದು ಟ್ರೈ ಮಾಡೋಣ. ಅಲ್ಲಿ ಹೋಗಿ ಕೇಳ್ತೀನಿ SP ರೋಡಲ್ಲಿ. ಅದಕ್ಕೂ ಟೈಮ್ ಸಿಕ್ಕಿಲ್ಲ ಅಲ್ಲಿ ಹೋಗೋದಕ್ಕೆ. ನನ್ಗೆಲ್ಲ ನಮ್ಮ ಹಸ್ಬೆಂಡಿಗೆ ಟೈಮ್ ಸಿಗ್ತಾ ಇಲ್ಲ ಅಲ್ಲಿ ಕರ್ಕೊಂಡೋದಕ್ಕೆ. ನಾನಂತೂ ಎಲ್ಲೇ ಅಂದ್ರೂ ಒಬ್ಳೊಬ್ಳೆ ಅಂತೂ ಹೋಗಲ್ಲ, ಅವ್ರ ಜೊತೆನೆ ಹೋಗೋದು. ಸೊ ಅವ್ರಿಗೆ ವೀಕೆಂಡ್ ಅಲ್ಲಿ ಒಂದ್ ಸ್ವಲ್ಪ ಬ್ಯುಸಿ ಇದ್ದಾರೆ, ಸಿಗ್ತಾ ಇಲ್ಲ. ಟೈಮ್ ಮಾಡ್ಕೊಂಡು ಹೋಗ್ಬೇಕು. ಜಸ್ಟ್ ಇಷ್ಟೇನೆ ನೋಡಿ, ಇಲ್ಲಿ ಮೊಬೈಲ್ ಹೋಲ್ಡರ್ ಮಾಡೋದು ಇದೆಯಲ್ಲ, ಇದು ಬ್ರೇಕ್ ಆಗಿ ಬಂದ್ಬಿಟ್ಟಿದೆ. ಅದು ಏನು ಅಂತಂದ್ರೆ ಮೊಬೈಲ್ ವೆಯ್ಟಿಗೆ ಕಿತ್ಕೊಂಡ್ ಬಂದ್ಬಿಡ್ತು. ಸೊ ಇದೊಂದು ಬೇಜಾರಾಗೋಯ್ತು. ನಂಗೆ ತುಂಬಾನೇ ಇಷ್ಟ ಆಗಿತ್ತು ನನ್ಗೆ ಆಕ್ಚುಲಿ. ಇದು ನಮ್ ಸಿಸ್ಟರ್ ಲಾಸ್ಟ್ ಇಯರ್ ಬರ್ಡೇಗೆ ನನ್ಗೆ ಇದು ಗಿಫ್ಟ್ ಆಗಿ ಕೊಟ್ಟಿದ್ದು. ಈ ಇಯರ್ ಬರ್ಡೇಗೆ ಮೈಕ್ ಕೊಟ್ಟಿದ್ದು. ಎಲ್ಲ ನನ್ಗೆ ವಿಡಿಯೋಗೆ ಏನ್ ಬೇಕು ಲಾಗ್ ಮಾಡೋದಕ್ಕೆಲ್ಲ ಯೂಸ್ಫುಲ್ ಏನಾಗುತ್ತೋ ಅದನ್ನೇ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಾವ್ಯ. ಎಸ್, ಅದಕ್ಕೆ ನನ್ಗೆ ಇದು ಬೇಜಾರಾಯ್ತು. ಸರಿ ಹೋಗ್ಲಿ ಬಿಡ್ಲಿ, ಇದು ಮಾತ್ರ ನಾನು ಲೈಫಲ್ಲಿ ಇಟ್ಕೊಂಡಿರ್ತೀನಿ. ತುಂಬಾನೇ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಗೈಸ್, ಸೀರಿಯಸ್ಲಿ ನೀವು ನೋಡ್ಬೋದು. ಒಂದ್ ಸೆಕೆಂಡ್. ತುಂಬಾನೇ ಈ ತರ ನನ್ಗೆ ಕ್ವಾಲಿಟಿ ಆಗ್ಲಿ, ಈ ತರ ಸ್ಟೀಲ್ ಅಲ್ಲಿ ನಂಗೆ ನಿಜವಾಗ್ಲೂ ಸಿಗ್ಲಿಲ್ಲ. ಆಕ್ಚುಲಿ ಇದು ಬ್ರೇಕ್ ಆಗಿ ನೆಕ್ಸ್ಟ್ ಡೇನೆ ಬೇರೆ ಒಂದು ಆರ್ಡರ್ ಮಾಡಿದೆ. ಈ ತರದೆಲ್ಲ ಬೇರೆ ಅದ್ರಲ್ಲಿ ಆರ್ಡರ್ ಮಾಡಿದೆ. ಅದ್ ಕ್ವಾಲಿಟಿ ಎಷ್ಟು ಪೂರಾಗಿತ್ತು ಅಂತಂದ್ರೆ ಮತ್ತೆ ನಾನು ರಿಟರ್ನ್ ಮಾಡ್ಬಿಟ್ಟೆ ಅದನ್ನ. ನನ್ಗೆ ಸರಿ ಹೋದ್ರೆ ಇದನ್ನ ಯೂಸ್ ಮಾಡ್ತೀನಿ. ಇದೇನಾದ್ರೂ ಸರಿ ಹೋಗಿಲ್ಲ ಅಂತಂದ್ರೆ ಸೀರಿಯಸ್ಲಿ ನಾನು ಇದೇ ತರಾನೇ ತಗೊಂತೀನಿ. ಬಿಕಾಸ್ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಇದು ತುಂಬಾನೇ ಹೈಟ್ ಕೂಡ ಹೋಗುತ್ತೆ. ಸೊ ನನ್ಗೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ, ಜಸ್ಟ್ ಇದೊಂದೇ ಒಂದು ಬ್ರೇಕ್ ಆಗಿರೋದಕ್ಕೆ ಯೂಸ್ ಮಾಡದೆ ಆಗ್ಬಿಡುತ್ತಾ ಅಂತ ಬೇಜಾರು. ನೋಡೋಣ, ಐ ಹೋಪ್ SP ರೋಡಲ್ಲಿ ಸರಿ ಮಾಡ್ಕೊಡ್ತಾರೆ ಅಂತ. SP ರೋಡ್ಗೆ ಯಾವತ್ತು ಹೋಗ್ತೀನೋ ಅದು ಕೂಡ ಲಾಗ್ ಮಾಡ್ತೀನಿ. ಓಕೆನಾ? ಇವಾಗ ಬನ್ನಿ ಬೇಗ ಅಲ್ಲಿ ವೆಸಲ್ಸ್ ಎಲ್ಲ ಕ್ಲೀನ್ ಮಾಡಿ ವಾಕಿಂಗಿಗೆ ರೆಡಿ ಆಗೋಣ.
ಎಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನನ್ನ ಮನೆ ಕೆಲಸ ಎಲ್ಲ ಮುಗೀತು. ಮುಗಿಸ್ಕೊಂಡು ಇವಾಗ ವಾಕಿಂಗಿಗೆ ರೆಡಿ ಆಗಿದ್ದೀನಿ. ನನ್ನ ವಾಕಿಂಗ್ ಡ್ರೆಸ್ ಇಷ್ಟೇ, ವಾಕಿಂಗ್ ಪ್ಯಾಂಟ್ ಆ್ಯಂಡ್ ಒಂದು ಟೀ ಶರ್ಟ್ ಆ್ಯಂಡ್ ಜರ್ಕಿ. ಆ್ಯಕ್ಚುಲಿ ಇದು ಟೀ ಶರ್ಟ್ ಬಂದ್ಬಿಟ್ಟು ನಮ್ಮ ಮನೆಯವ್ರದ್ದು. ಯೂಶ್ವಲಿ ನಾನು ಯೂಸ್ ಮಾಡ್ತಾ ಇರ್ತೀನಿ ಅವ್ರದ್ದು. ಆ್ಯಂಡ್ ಇನ್ನೊಂದು, ನೀವು ವಾಕಿಂಗ್ ಆಗಿರ್ಬೋದು, ಜಾಗಿಂಗ್, ವರ್ಕೌಟ್ ಏನೇ ಆಗಲಿ, ವಾಟರ್ ಕುಡಿದು ಸ್ಟಾರ್ಟ್ ಮಾಡಿ. ಬಟ್ ವಾಟರ್ ಕುಡ್ದಿದ ತಕ್ಷಣವೇ ನೀವು ಸ್ಟಾರ್ಟ್ ಮಾಡೋದ್ರಿಂದ ನಿಮಗೆ ಇಲ್ಲಿ ಪೇಯ್ನ್ ಆಗಿರ್ಬೋದು, ಸ್ಟಮಕ್ ಪೇಯ್ನ್ ಆಗಿರ್ಬೋದು ಸ್ಟಾರ್ಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ವಾಟರ್ ಕುಡಿದು ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ರಿಲ್ಯಾಕ್ಸ್ ಆಗಿ ಆಮೇಲೆ ನೀವು ವಾಕಿಂಗ್, ಜಾಗಿಂಗ್, ವರ್ಕೌಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಮಿಡಲಲ್ಲಿ ನಿಮಗೆ ಟಯರ್ಡ್ ಆಗಿದ ತಕ್ಷಣವೇ ನೀವು ತಕ್ಷಣವೇ ವಾಟರ್ ಕನ್ಸ್ಯೂಮ್ ಮಾಡೋದ್ರಿಂದ ಬ್ರೀತಿಂಗ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಎಷ್ಟೇ ಟಯರ್ಡ್ ಆದರೂ ಫಸ್ಟ್ ರಿಲ್ಯಾಕ್ಸ್, ಆಮೇಲೆ ನೀವು ವಾಟರ್ ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಸೊ ಇವಾಗ ವಾಕಿಂಗ್ ಹೋಗ್ಬಿಟ್ಟು ಸಿಗ್ತೀನಿ. ನಾನು ವಾಕಿಂಗ್ ಹೋಗ್ಬೇಕಾದ್ರೆ ಮೊಬೈಲ್ ತೊಗೊಂಡು ಹೋಗೋದಿಲ್ಲ. ಯಾಕೆ ಅಂತಂದರೆ ಆಲ್ರೆಡಿ ನನಗೆ ಇಲ್ಲಿ ಸೌಂಡ್ಸು ತುಂಬ ಡಿಸ್ಟರ್ಬ್ ಆಗಿದೆ, ಮೈಂಡ್ ತುಂಬಾ ತಲೆನೋವ್ತಾ ಇದೆ. ಸೊ ಯೂಶ್ವಲಿ ವಾಕಿಂಗ್ ಹೋಗ್ಬೇಕಾದ್ರೆ ನಾನು ಹೆಡ್ಸೆಟ್ ಹಾಕ್ಕೊಂಡು ಸಾಂಗ್ ಕೇಳಿಕೊಂಡು ವಾಕ್ ಮಾಡ್ತೀನಿ. ನಾನು ಮೊಬೈಲು ತೊಗೊಂಡು ಹೋಗ್ತಾ ಇಲ್ಲ. ಯಾಕೆ ಮೀನ್ಸ್ ನನಗಿವಾಗ ನೇಚರ್ ಸೌಂಡ್ ಬೇಕು. ಈ ಸೌಂಡ್ಸಿಂದ ತಲೆನೋವು ತುಂಬಾ ಬಂದಿದೆ. ಸೊ ಆದ್ದರಿಂದ ನಾನು ನೇಚರ್ ಸೌಂಡ್ಸ್ ಕೇಳಿಕೊಂಡು ವಾಕ್ ಮಾಡೋದ್ರಿಂದ ಮೈಂಡು ಕೂಡ ರಿಲ್ಯಾಕ್ಸ್ ಆಗುತ್ತೆ. ಅದೇನು ಈ ಸೌಂಡ್ಸಿಂದ ತಲೆನೋವು ಇರುತ್ತೋ ಅದು ರಿಲೀಫ್ ಆಗುತ್ತೆ. ಸೊ ಮಾಮೂಲಿ ಡೇ ಸೈಲೆಂಟಾಗಿದ್ದಾಗ ನಾನು ಯೂಶ್ವಲಿ ಎಂಟರ್ಟೈನ್ಮೆಂಟ್ಗೆ ಸಾಂಗ್ ಕೇಳ್ಕೊಂಡು ಹೋಗ್ತೀನಿ. ಬಟ್ ಇವತ್ತು ತಲೆನೋವು ಇರೋದ್ರಿಂದ ಅಷ್ಟೇ ನಾನು ಹೆಡ್ಸೆಟ್ ಹಾಕ್ಕೊತಾ ಇಲ್ಲ. ಎಸ್ ಗೈಸ್, ನಾನು ವಾಕಿಂಗ್ ಮುಗಿಸ್ಕೊಂಡು ಬಂದಿದ ತಕ್ಷಣವೇ ನಾನು ರೈಸ್ಗೆ ಇಟ್ಟೆ. ಬಿಕಾಸ್ ಲೇಟ್ ಆಗಿಬಿಟ್ಟಿತ್ತು, ಅದಕ್ಕೆ ಬಂದ ತಕ್ಷಣ ಬೇಗ ರೈಸ್ಗೆ ಇಟ್ಟೆ. ಆಲ್ರೆಡಿ 7 o'clock. ಬೆಳಿಗ್ಗೆ ದೋಸೆ ಮಾಡಿದ್ದು, ಒಂದು ಸ್ವಲ್ಪ ದೋಸೆ ಇದು ಒಂದು ಚಿಂಗಿ ಥರ ಆಗೋಗ್ಬಿಟ್ಟಿದೆ, ಡೋಂಟ್ ಮೈಂಡ್. ಇವಾಗ ವಾಕಿಂಗ್ ಮುಗಿಸ್ಕೊಂಡು ಬಂದಿದ್ದಾಗಿದೆ. ಅಟ್ಲೀಸ್ಟ್ ಒಂದು ಆ್ಯಪಲ್ ತಿನ್ನೋಣ ಅಂತ. ಇವಾಗ ರೈಸ್ ಕೂಗಿದೆ. ಇವಾಗ ರೈಸ್ ಅದು ಕುಕ್ಕರ್ ಬಿಡೋ ಅಷ್ಟೊತ್ತಿಗೆ ನಾನು ಸಾಂಬಾರು ಮಾಡಬೇಕು. ಸಾಂಬಾರು ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಕುಕ್ಕರ್ ಬಿಟ್ಟ ತಕ್ಷಣವೇ ಆ ರೈಸ್ನ ಹಾಟ್ ಬಾಕ್ಸಿಗೆ ಶಿಫ್ಟ್ ಮಾಡಿ ಅದೇ ಕುಕ್ಕರಲ್ಲಿ ಸಾಂಬಾರು ಮಾಡ್ತೀನಿ. ಏನು ಸಾಂಬಾರು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಸೊ ಅಷ್ಟರಲ್ಲಿ ನಾನು ಒಂದು ಆ್ಯಪಲ್ ತಿಂದ್ಬಿಟ್ಟು ಸಿಗ್ತೀನಿ. ಗೈಸ್, ನಾನು ಮನೆಯಲ್ಲೇ ಏರ್ ಸ್ಪ್ರೇ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ನೋಡೋಣ ರಿಸಲ್ಟು ಹೇಗೆ ಸಿಗುತ್ತೆ ಅಂತ. ರಿಸಲ್ಟ್ ಸಿಕ್ಕಾದ್ಮೇಲೆ ಖಂಡಿತವಾಗ್ಲೂ ನಾನು ನಿಮಗೆ ಏನೆಲ್ಲ ಹಾಕಿ ಯೂಸ್ ಮಾಡಿದೆ, ಯಾವ ಥರ ಯೂಸ್ ಮಾಡೋದು ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಆ್ಯಂಡ್ ನಾನು ಇವತ್ತು ಸಾಂಬಾರು ಮಾಡ್ತಾ ಇರೋದು ಅವರೆಕಾಳು ಸಾಂಬಾರು. ಇದು ಡ್ರೈ ಅವರೆಕಾಳನ್ನ ನೆನಾಕಿದ್ದೆ. ಇವಾಗ ಈ ಸಾಂಬಾರೇ ಮಾಡಬೇಕು. ಗೈಸ್, ಸಾಂಬಾರು ರೆಡಿಯಾಗಿದೆ. ಸಾಂಬಾರು ಮಾತ್ರ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ. ನನಗಿಷ್ಟ ಆಯಿತು, ಅವ್ರಿಗೆ ಗೊತ್ತಿಲ್ಲ. ಆ್ಯಂಡ್ ರೈಸ್ ರೆಡಿ ಇದೆ. ನಾನು ಇವತ್ತು ಮುದ್ದೆ ಮಾಡಲಿಲ್ಲ, ಬಿಕಾಸ್ ಸ್ವಲ್ಪ ದೋಸೆ ಇಟ್ಟಿತ್ತು, ಮಾರ್ನಿಂಗ್ ಮಾಡಿದ್ದು 1-2 ದೋಸೆ ಆಗುತ್ತೆ. ಸೊ ಅದಕ್ಕೆ ಚಟ್ನಿ ಪಲ್ಯ ಇದೆ. ಸೊ ಅದಕ್ಕೋಸ್ಕರ 1-2 ದೋಸೆ ಮಾಡಿಬಿಟ್ಟು ರೈಸ್ ಮಾಡೋಣ ಅಂತಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀವಿ ಡಿನ್ನರ್ ಇವತ್ತು. ಎಸ್, ಚಟ್ನಿ, ಆಲೂ ಪಲ್ಯ, ಸಾಂಬಾರು, 1 ದೋಸೆ, ಹಾಗೆ ಒಂದು ಸ್ವಲ್ಪ ರೈಸ್ ಅಷ್ಟೇ ಇವತ್ತಿನ ಊಟ. ಎಸ್ ಗೈಸ್, ಊಟ ಆಯಿತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಜಸ್ಟ್ ಇದೊಂದು ರ್ಯಾಂಡಮ್ ವಿಡಿಯೋ ಮಾಡಿದ್ದು ಅಷ್ಟೇ, ಯಾವುದು ಕಂಟೆಂಟ್ ಇಲ್ಲ. ಐ ಹೋಪ್ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಕೆಲವ್ರಿಗೆ ಯೂಸ್ಫುಲ್ ಆಗಿರ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.